ओम शांति। आज का मुरली जुलाई 4, 2025। मीठे बच्चे, बंधन मुक्त बन सर्विस में तत्पर रहो, क्योंकि इस सर्विस में बहुत ऊंच कमाई है। 21 जन्मों के लिए तुम वैकुंठ का मालिक बनते हो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬಂಧನ ಮುಕ್ತರಾಗಿ ಸೇವೆಯಲ್ಲಿ ತೊಡಗಬೇಕು. ಯಾಕೆ ಅಂದರೆ ಸರ್ವಿಸ್ಸಿನಲ್ಲಿ ಬಹಳ ಶ್ರೇಷ್ಠ ಸಂಪಾದನೆ ಇದೆ. ಈಶ್ವರೀಯ ಸರ್ವಿಸಲ್ಲಿ ಶ್ರೇಷ್ಠ ಸಂಪಾದನೆ ಇದೆ. 21 ಜನ್ಮಗಳವರೆಗೆ ನೀವು ವೈಕುಂಠದ ಮಾಲೀಕರಾಗ್ತೀರಿ. ಪ್ರಶ್ನೆ, हर एक बच्चे को कौन सी आदत डालनी चाहिए? ಪ್ರಶ್ನೆಯಾಗಿದೆ, ಪ್ರತಿಯೊಬ್ಬ ಮಕ್ಕಳಿಗೂ ಯಾವ ಅಭ್ಯಾಸ ಹಾಕ್ಕೊಳ್ಬೇಕು, ಯಾವ ಅಭ್ಯಾಸ ಹಾಕಬೇಕು? ಉತ್ತರ, ಮುರಳಿ ಕಿ ಪಾಯಿಂಟ್ ಪರ್ ಸಮझाने. ಉತ್ತರ ಆಗಿದೆ, ಮುರಳಿಯ ಪಾಯಿಂಟ್ಸ್ ಮೇಲೆ ತಿಳಿಸಿಕೊಡುವಂತಹ ಅಭ್ಯಾಸ. ब्राह्मणी अगर नहीं कहीं चली जाते हैं तो आपस में मिलकर क्लास चलानी चाहिए. ನಿಮಿತ್ತ ಅಕ್ಕಂದರು ಬೇರೆ ಎಲ್ಲಾದರೂ ಹೋದಾಗ ಪರಸ್ಪರ ಪರಿವಾರದವರು ಸೇರಿ ಮುರಳಿಯನ್ನು ನಡೆಸ್ಕೊಳ್ಬೇಕು. अगर मुरली चलाना नहीं सीखेंगे तो आप समान कैसे बनाएंगे? ಮುರಳಿಯನ್ನು ಹೇಳಲಿಕ್ಕೆ ಕಲೀಲಿಲ್ಲ ಅಂದರೆ ಬೇರೆಯವರನ್ನು ನಮ್ಮ ಸಮಾನ ಹೇಗೆ ಮಾಡ್ಕೊಳ್ತೇವೆ? ಬ್ರಾಹ್ಮಣಿ ಬಿಗರ್ ಮುಂಜಿನ ನೈ ಚಾಹಿಯೆ. ನಿಮಿತ್ತರು ಇಲ್ಲ ಅಂದಾಗ ನೀವು ಯಾವುದೇ ಭಯ ಪಡಬಾರ್ದು, ಸಂಶಯ ಬರಬಾರ್ದು. ನೀವೇ ಮುರಳಿಯನ್ನು ಓದಿ ಕ್ಲಾಸನ್ನು ಮುಗಿಸ್ರಿ ಅಂತ ಹೇಳ್ತಾರೆ ಬಾಬಾ. ಮತ್ತು ಈ ಶಿಕ್ಷಣ ತುಂಬ ಸಿಂಪಲ್ ಆಗಿದೆ. ಕ್ಲಾಸ್ ಚಲಾತೆ ರಹೋ, ಯಹ ಬಿ ಪ್ರಾಕ್ಟೀಸ್ ಕರ್ನಿ ಹೇ. ಮುರಳಿ ನಡೆಸ್ತಾ ಇರಬೇಕು, ಯಾವತ್ತೂ ಸಹ ಮುರಳಿ ಕ್ಲಾಸ್ ನಿಲ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ಇದು ಪ್ರಾಕ್ಟೀಸ್ ಮಕ್ಕಳಿಗಿರಬೇಕು. आज का वरदान, मन से संबंधों से मुक्त अतीन्द्रिय सुख की अनुभूति करने वाले ಮುಕ್ತಿದಾತ ಭವ. ಬಾಬಾ ವರದಾನ ಹೇಳ್ತಾರೆ, ಮನಸ ಬಂಧನಗಳಿಂದ ಮುಕ್ತರಾಗಿ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ ಮುಕ್ತಿದಾತ ಆಗಿರಿ. ಸ್ಲೋಗನ್, ಐಸಾ ಖುಷಿಯೋं की खान से संपन्न रहो जो आपके पास दुख की लहर भी न आई. ಬಾಬಾ ಸ್ಲೋಗನ್ ಹೇಳ್ತಾರೆ, ಇಂತಹ ಒಂದು ಖುಷಿಯ ಖಜಾನೆಯಿಂದ ನೀವು ಸಂಪನ್ನರಾಗಿರಬೇಕು. ನಿಮ್ಮ ಹತ್ತಿರ ಯಾವ ದುಃಖದ ಅಲೆಗಳು ಸಹ ಬರಕೂಡದು. ಆ ರೀತಿಯಾಗಿ ಖುಷಿಯಲ್ಲಿರಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ, ಓಂ ಶಾಂತಿ.